ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಯಾವ ತರ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಒಂದು ಒಳ್ಳೆ ರೂಟೀನ್ ಇರಬೇಕು. ಸೊ ನೈಟ್ ಟೈಮಲ್ಲಿ ಯಾವ ರೀತಿ ಬಂದು ಊಟಗಳನ್ನ ತಿನ್ಬೇಕು, ಎಷ್ಟೊತ್ತಿಗೆ ಮಲ್ಕೋಬೇಕು, ಮತ್ತೆ ನಿದ್ದೆ ಯಾವ ತರ ಇರಬೇಕು, ನಿದ್ದೆ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಮಾಡಬೇಕು, ಅಂಡ್ ನೆಕ್ಸ್ಟ್ ಬೇಬಿ ಕಿಕ್ಸ್ ಜಾಸ್ತಿ ಇರತ್ತಾ ಕಡಿಮೆ ಇರತ್ತಾ ನೈಟ್ ಟೈಮಲ್ಲಿ, ಪಿಲ್ಲೋಸ್ ಪ್ರೆಗ್ನೆನ್ಸಿ ಪಿಲ್ಲೋಸ್ ಯೂಸ್ ಮಾಡೋದು ತುಂಬಾ ಅವಶ್ಯಕತೆನಾ, ಮತ್ತೆ ಯಾವ ತರ ಊಟ ತಿಂದ್ರೆ ಒಳ್ಳೇದು ನೈಟ್ ಟೈಮ್. ಮೇನ್ ಆಗಿ ನೈಟ್ ಟೈಮ್ ನಾವು ಏನು ಊಟ ಮಾಡ್ತೀವೋ ಅದೇ ನಮ್ಮ ಮೈಗೆ ಚೆನ್ನಾಗಿ ಅಬ್ಸರ್ವ್ ಆಗೋದು. ಸೊ ಅದ್ರ ಬಗ್ಗೆ ಅದನ್ನು ನೋಡೋಣ ಇವತ್ತು. ಅಂಡ್ ನೆಕ್ಸ್ಟ್ ಎಷ್ಟೊತ್ತಿಗೆ ಮಲಗಬೇಕು, ಅರೌಂಡ್ ಆಗಿ ಒಂದು ಪ್ರೆಗ್ನೆಂಟ್ ಲೇಡಿದು ಒಂದು ನೈಟ್ ರುಟೀನ್ ಅನ್ನೋದು ಈ ತರ ಇದ್ರೆ ಒಂದು ಒಳ್ಳೆ ಬೆಸ್ಟ್ ಆಗಿ ಬೇಬಿ ಡೆವಲಪ್ಮೆಂಟ್, ಬೇಬಿ ವೆಯ್ಟ್ ಗೈನ್, ನಿಮ್ಮ ಒಂದು ಆರೋಗ್ಯ, ನಿದ್ದೆ ಪ್ರತಿಯೊಂದು ಚೆನ್ನಾಗಿರುತ್ತೆ. ಸೊ ಇದನ್ನ ಬಂದು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಮೇನ್ ಬಂದ್ಬಿಟ್ಟು ನೈಟ್ ಅಂತ ಬಂದಾಗ ನೀವೇನು ಊಟ ಮಾಡ್ತೀರಾ ಅದು